ಇನ್ನೊಂದು ಕಡೆ ಯಶ್ ಅವರು ಮತದಾನ ಮಾಡೋದಕ್ಕೆ ಬಂದಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಇಷ್ಟು ದಿನ ಅವರು ಮಂಡ್ಯದಲ್ಲಿ ಬಹಳ ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾಯಿತು. ಇದೀಗ ತಮ್ಮ ಮತವನ್ನು ಚಲಾಯಿಸುವಂಥ ನಿಟ್ಟಿನಲ್ಲಿ, ತಮ್ಮ ಹಕ್ಕನ್ನು ಚಲಾಯಿಸುವಂಥ ನಿಟ್ಟಿನಲ್ಲಿ ಯಶ್ ಅವರು ಬೆಂಗಳೂರಿನಲ್ಲಿ ಮತಗಟ್ಟೆಗೆ ಬಂದಿರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಆಗಿದಂಥ ಗೊಂದಲ ಗಮನಿಸ್ತಾ ಇದ್ವಿ ನಾವು. ಅದರಂತೆ ರಾಜ್ಯದಲ್ಲೂ ಕೂಡ ಮಂಡ್ಯದಲ್ಲಿ ಇವತ್ತು ಒಂದಷ್ಟು ಕಡೆ ಸ್ವಲ್ಪ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಅದನ್ನೆಲ್ಲ ಸರಿದಾರಿಗೆ ತಂದಿದ್ದಾರೆ, ಶಾಂತಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಟ ಯಶ್ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ವಿ. ಇಷ್ಟು ದಿನ ಬಹಳ ಬಿರು ಬಿಸಿಲಿನಲ್ಲಿ ಪ್ರಚಾರ ಮಾಡಿದ್ದಾಯಿತು. ಮೊನ್ನೆ ತನಕನೂ ಕೂಡ ಸುಮಾರು 10-12 ದಿನಗಳ ಕಾಲ ಅವರು ಸತತವಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಮಂಡ್ಯದಲ್ಲಿ. ಇದೀಗ ತಮ್ಮ ಹಕ್ಕನ್ನು ಬೆಂಗಳೂರಿನಲ್ಲಿ ಚಲಾಯಿಸುವಂಥ ಸಂದರ್ಭ. ಆಮೇಲೆ ನಿನ್ನೆನೆ ಇನ್ಫ್ಯಾಕ್ಟ್ ಮಂಡ್ಯದಲ್ಲಿ ಈ ಬಹಿರಂಗ ಪ್ರಚಾರಕ್ಕೆಲ್ಲ ತೆರೆ ಬಿದ್ದಿತ್ತು. ಅವರು ಬಹಿರಂಗ ಪ್ರಚಾರ ನಡೆಸೋ ಹಾಗಿರಲಿಲ್ಲ. ಕಾರಣಕ್ಕಾಗಿ ಅವರೆಲ್ಲ ಮತ್ತೆ ಬೆಂಗಳೂರಿಗೆ ಬಂದು ಇವತ್ತು ತಮ್ಮ ಏರಿಯಾ ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೋ ಅಲ್ಲಿ ಹೋಗಿ ಮತದಾನವನ್ನು ಮಾಡ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ಈ ಮುಖಾಂತರವಾಗಿ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಬೆಳಗ್ಗೆಯಿಂದನೇ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಮಂದಿ ನಾವು ಗಮನಿಸ್ತಾ ಇರ್ತೀವಿ, ಅದರಲ್ಲೂ ಕೂಡ ಸಿನಿಮಾಗೆ ಸಂಬಂಧಪಟ್ಟಂಥವರೆಲ್ಲ ಈ ಮತದಾನ ಇದೆ ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಸಿನಿಮಾ ಶೆಡ್ಯೂಲನ್ನು ಕೂಡ ಬದಲಾಯಿಸಿಕೊಂಡಿರುವಂಥದ್ದನ್ನು ನಾವೆಲ್ಲ ಹಿಂದೆ ಗಮನಿಸ್ತಾ ಇರ್ತೀವಿ. ಮತದಾನ ಮಾಡಬೇಕು, ಅದು ನಮ್ಮ ಹಕ್ಕು ಅನ್ನುವಂಥ ಕಾರಣದಿಂದಾಗಿ ತಮ್ಮ ಶೆಡ್ಯೂಲನ್ನು ಕೂಡ ಅವರು ಬದಲಾಯಿಸ್ಕೊಳ್ತಾರೆ ಹಲವು ಮಂದಿ. ಅದರಂತೆ ಯಶ್ ಅವರು ಕೂಡ ಈಗ ನೋಡ್ತಾ ಇದ್ದೀವಿ, ತಮ್ಮ ಬ್ಯುಸಿ ಶೆಡ್ಯೂಲನ್ನು ನಡುವೆಯೂ ಕೂಡ ಅವರು ಮತದಾನ ಮಾಡ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಆಮೇಲೆ ಒಂದಷ್ಟು ಕಡೆ ಕೆಲವೊಂದಷ್ಟು ಆಮೇಲೆ ಇಲ್ಲಿಂದ ಆಮೇಲೆ ಗಮನಿಸಬೇಕು ಅಂತಂದರೆ ಅಲ್ಲಿ ಈ KGF ಸಿನಿಮಾದಲ್ಲಿ ಈ ವಿಲನ್ ಪಾತ್ರದಲ್ಲಿ ಇರುವಂಥ ಆ್ಯಕ್ಟ್ ಮಾಡಿದಂಥ ಒಂದಷ್ಟು ಮಂದಿನೂ ಕೂಡ ಅವರಿಗೆ ಸಾಥ್ ಕೊಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಇನ್ನೊಂದು ಕಡೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ತಮ್ಮ ಹಕ್ಕನ್ನು ಪತ್ನಿ ಸಮೇತರಾಗಿ, ಮಗಳು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟರು. ಕುಟುಂಬ ಸಮೇತರಾಗಿ ಅವರು ಇನ್ಫ್ಯಾಕ್ಟ್ ಬಂದು ಮತದಾನ ಮಾಡ್ತಾ ಇರುವಂಥ ಸಂದರ್ಭವನ್ನು ಗಮನಿಸಿ ಬಹುಶಃ ಅವ್ರದ್ದು ನಾಗವಾರ ವ್ಯಾಪ್ತಿಯಲ್ಲಿ ಅವರು ಮತ ಚಲಾಯಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕಂತಂದರೆ ಅವರ ನಿವಾಸ ಕೂಡ ಇರುವಂಥದ್ದು ನಾಗವಾರದಲ್ಲೇ. ಈ ಮಾನ್ಯತಾ ಟೆಕ್ ಪಾರ್ಕಿಂದ ನಾವು ಒಳಗೋದಿ ನಂತರದಲ್ಲೇ ಅವ್ರದ್ದು ಮನೆಯಲ್ಲೇ ಅವರು ವಾಸ ಇರುವಂಥದ್ದು. ಹೀಗಾಗಿ ಅವರು ಮತದಾನದಲ್ಲಿ ತೊಡಗಿಸಿಕೊಂಡಿರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ನಟ ಶಿವರಾಜ್ ಕುಮಾರ್ ಅವರು ಪತ್ನಿ ಸಮೇತರಾಗಿ ಬಂದು ಎಂದಿನ ತಮ್ಮ ಬಹಳ ಆಕ್ಟಿವ್ ಆಗಿ ಚುರುಕಾಗಿ ಅವರು ಏನು ನಡೀತಾ ಇರ್ತಾರಲ್ಲ ಅದೇ ರೀತಿಯಾಗಿ ಚುರುಕಾಗಿ ಬಂದು ಮತದಾನವನ್ನು ಹಾಕಿ ಇತರರಿಗೂ ಕೂಡ ನೀವು ಮತದಾನ ಮಾಡಬೇಕು ಅಂತ ಕರೆ ಕೊಟ್ಟು ಹೊರಟು ಹೋದರು. ಹಾಗೆ ತಮ್ಮ ಗುರುತಿನ ಚೀಟಿ ಸಮೇತವಾಗಿ ಬಂದು ಆಮೇಲೆ ಅಲ್ಲಿ ಅಕ್ಕಪಕ್ಕದವರು ಕೂಡ ಭಾಳಷ್ಟು ಮಂದಿ ಎಲ್ಲ ಅವರನ್ನು ಮಾತನಾಡಿಸಿ ಫೋಟೋ ಈ ಥರದ್ದೆಲ್ಲ ತೆಗೆದುಕೊಳ್ಳುವಂಥದ್ರಲ್ಲಿ ಇದ್ದರು. ಹಾಗೆ ಎಲ್ಲರಿಗೂ ಜೊತೆಗೂ ಕೂಡ ಭಾಳ ಖುಷಿಯಾಗಿ ಮಾತನಾಡ್ಕೊಳ್ತಾ ನಟ ಶಿವರಾಜ್ ಕುಮಾರ್ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರ